9 PM ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ವಕೀಲರ ಗೂಂಡಾಗಿರಿ ಖಂಡಿಸಿ ಮಾಧ್ಯಮ ವಲಯದಲ್ಲಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ. ಅಲ್ಲದೆ ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹ ಕೇಳಿಬಂದಿದೆ. ಅಲ್ಲದೆ ಎಲ್ಲ ಕನ್ನಡ ಖಾಸಗಿ ವಾಹಿನಿಗಳ ಮುಖ್ಯಸ್ಥರು ಒಂದಾಗಿ ಇವತ್ತು ಸಿಎಂ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಕರಿಕೋಟುಧಾರಿಗಳ ಈ ಒಂದು ಗೂಂಡಾ ವರ್ತನೆಗೆ ಅಂಕುಶ ಹಾಕಿ ಅಂತ ಆಗ್ರಹಿಸಿದ್ರು. ಬೆಂಗಳೂರಿನಲ್ಲಿ ವಕೀಲರು ನಡೆಸಿದ ಪುಂಡಾಟಿಕೆ, ಗೂಂಡಾಗಿರಿಗೆ ಮಾಧ್ಯಮ ವಲಯದಲ್ಲಿ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಮಾಧ್ಯಮಗಳ ಮೇಲೆ ದಾಳಿ ನಡೆಸಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಹಾಗೂ ಪ್ರಕರಣದ ಸಿಬಿಐ ತನಿಖೆಗಾಗಿ ಕನ್ನಡ ಸುದ್ದಿವಾಹಿನಿಗಳ ಮುಖ್ಯಸ್ಥರು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಇವತ್ತು ಎಲ್ಲಾ ಕನ್ನಡ ಸುದ್ದಿವಾಹಿನಿಗಳ ಮುಖ್ಯಸ್ಥರು ಸಿಎಂ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಬೆಳಿಗ್ಗೆ ಅಶೋಕ ಹೋಟೆಲ್ನಲ್ಲಿ ಸಭೆ ಸೇರಿದ ಕನ್ನಡ ಚಾನೆಲ್ಗಳ ಮುಖ್ಯಸ್ಥರಾದ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್, TV9ನ ನಿರ್ದೇಶಕ ಮಹೇಂದ್ರ ಮಿಶ್ರಾ, ಸಮಯ ನ್ಯೂಸ್ನ ಶಿವಪ್ರಸಾದ್, ಜನಶ್ರೀಯ ಅನಂತ್ ಚಿನಿವಾರ್, ಕಸ್ತೂರಿ ಚಾನೆಲ್ನ ಮನೋಜ್ ಕುಮಾರ್ ಹಾಗೂ ಪಬ್ಲಿಕ್ ಟಿವಿಯ ಸಿಇಒ ಅರುಣ್ ಕುಮಾರ್ ಕೆಲ ಹೊತ್ತು ಚರ್ಚೆ ನಡೆಸಿದರು. ನಂತರ ಸಿಎಂ ನಿವಾಸ ಅನುಗ್ರಹಕ್ಕೆ ತೆರಳಿದ ಎಲ್ಲರೂ ಸಿಎಂ ಅವರಿಗೆ ಮನವಿ ಸಲ್ಲಿಸಿ ತಪ್ಪಿತಸ್ಥ ವಕೀಲರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು. ನಂತರ ಮಾತನಾಡಿದ ಸಿಎಂ ಸದಾನಂದಗೌಡ, ತಪ್ಪಿತಸ್ಥರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ, ಇನ್ನು 3-4 ದಿನಗಳಲ್ಲಿ ತನಿಖೆಗೆ ನ್ಯಾಯಮೂರ್ತಿಯವರನ್ನ ನೇಮಿಸುವುದಾಗಿ ತಿಳಿಸಿದರು. ಇದು ಒಂದು ಸರ್ಕಾರ, ಒಂದು ಜುಡಿಷಿಯರಿ, ಒಂದು ಪತ್ರಿಕಾ ರಂಗ, ಇನ್ನೊಂದು ನಮ್ಮನ್ನು ಸೆಕ್ಯೂರಿಟಿ ಮಾಡುವಂಥ ಪೊಲೀಸರು, ಎಲ್ಲರಿಗೂ ಸಂಬಂಧಪಟ್ಟಂಥ ವಿಚಾರ ಆದಂಥ ಹಿನ್ನೆಲೆಯಲ್ಲಿ ಇದನ್ನು ಭಾರಿ ಸೂಕ್ಷ್ಮವಾಗಿ ಮತ್ತೊಂದು ಶಾಶ್ವತ ಪರಿಹಾರದ ಹಿನ್ನೆಲೆಯಲ್ಲಿ ನಾವು ಇದನ್ನು ಆಲೋಚನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಕೋರ್ಟ್ನ ಆವರಣದಲ್ಲಿ ನಡೆದಂಥ ಬೇರೆ ಬೇರೆ ವಿದ್ಯಮಾನಗಳಿಗೆ ಏನು ಕಾರಣ, ಅದಕ್ಕೆ ಪರಿಹಾರ ಹೇಗೆ ಕಂಡುಕೊಳ್ಬೇಕು ಅಂತ ಹೇಳುವಂಥ ಒಂದು ದೂರಗಾಮಿ ಒಂದು ಪರಿಹಾರಕ್ಕಾಗಿ ಈ ಜುಡಿಷಿಯಲ್ ಪ್ರೋಬನ್ನು ಮಾಡಲಾಗಿದೆ. ಸಿಎಂ ಭೇಟಿ ನಂತರ ಮಾತನಾಡಿದ ಸುವರ್ಣ ನ್ಯೂಸ್ನ ಮುಖ್ಯಸ್ಥರಾದ ವಿಶ್ವೇಶ್ವರ ಭಟ್ ಹಾಗೂ TV9ನ ಮಹೇಂದ್ರ ಮಿಶ್ರಾ, ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ವಕೀಲರು ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆದರೂ ಸರ್ಕಾರ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಾರಿ ಗೂಂಡಾ ವಕೀಲರ ವಿರುದ್ಧ ಸಾಕಷ್ಟು ಪುರಾವೆಗಳಿದ್ರೂ ಇನ್ನೂ ಯಾರನ್ನೂ ಬಂಧಿಸಿಲ್ಲ. ಈ ಘಟನೆಯನ್ನ ಸಿಬಿಐಗೆ ವಹಿಸಿ ಅಂತ ಆಗ್ರಹಿಸಿದ್ರು. ಜುಡಿಷಿಯಲ್ ಎನ್ಕ್ವೈರಿ ಇದನ್ನು ನಾವು ಯಾವುದೇ ಕಾರಣದಲ್ಲೂ ಕೂಡ ನಾವು ಇದನ್ನು ಒಪ್ಪೋದಿಲ್ಲ. ಯಾಕೆಂತಂದರೆ ನ್ಯಾಯಾಂಗ ತನಿಖೆ ಕೇವಲ ಒಂದು ಕಣ್ಣೊರೆಸುವಂಥ ಒಂದು ತಂತ್ರ. ಸರ್ಕಾರ ಕೂಡ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ ಈ ಒಂದು ಕ್ರಮವನ್ನು ಕೈಗೊಂಡಿದೆ. Mr. Chief Minister has promised strict action against the culprits, that the judicial probe that we have been talking about, the Chief Minister has said that the judicial probe is to solve the problem permanently. ಒಟ್ಟಾರೆ ಕರಿಕೋಟುಧಾರಿಗಳ ದುಂಡಾವರ್ತನೆ ರಾಜ್ಯದಲ್ಲಿ ಪದೇ ಪದೇ ಪುನರಾವರ್ತನೆಯಾಗ್ತಿದ್ರು. ಸರ್ಕಾರ ಮಾತ್ರ ಕೇವಲ ಭರವಸೆಗಳಲ್ಲಷ್ಟೇ ಕಾಲ ಕಳೆಯುತ್ತಿರೋದು, ಪುರಾವೆಗಳಿದ್ರೂ ಈವರೆಗೂ ಯಾರನ್ನೂ ಬಂಧಿಸದಿರೋದು ನಿಜಕ್ಕೂ ದುರಂತ. ಇನ್ನಾದರೂ ಸರ್ಕಾರ ಈ ನಿಟ್ಟಿನಲ್ಲಿ ತುರ್ತು ಕ್ರಮ ಜರುಗಿಸಬೇಕಾಗಿದೆ. ಆ ಮೂಲಕ ಜನರಲ್ಲಿ ಸರ್ಕಾರದ ಮೇಲೆ ಕಡಿಮೆಯಾಗ್ತಿರೋ ನಂಬಿಕೆಯನ್ನ ಉಳಿಸಿಕೊಳ್ಳೋ ಪ್ರಯತ್ನ ನಡೆಯಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈಗ ಮತ್ತಷ್ಟು ರಾಷ್ಟ್ರೀಯ ಸುದ್ದಿಗಳ ಪಕ್ಷಿನೋಟ ಕ್ವಿಕ್ ಲುಕ್ನಲ್ಲಿ. ತೆರಿಗೆ ಇಲಾಖೆ ನೀಡಿದ ಗಡುವು ಅಂತ್ಯ. ತೆರಿಗೆ ಪಾವತಿಸಿದ್ದಕ್ಕೆ ಕಿಂಗ್ ಫಿಶರ್ಗೆ ಕತ್ತರಿ. ಕಿಂಗ್ ಫಿಶರ್ಗೆ ಸೇರಿದ 40 ಬ್ಯಾಂಕ್ ಅಕೌಂಟುಗಳ ಸ್ಥಗಿತ. ಸೇವಾ ತೆರಿಗೆ ಇಲಾಖೆಯಿಂದ ಕ್ರಮ. 2002ರ ಗೋಧೂತರ ಗಲಭೆ ಪ್ರಕರಣ SIT ವರದಿ ಬಹಿರಂಗಕ್ಕೆ ನಕಾರ. ಜಾಕಿಯ ಜಫಾರಿ ಅರ್ಜಿ ತಿರಸ್ಕರಿಸಿದ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಮತ್ತೊಂದು ಹಿನ್ನಡೆ ಅನುಭವಿಸಿದ ಜಾಕಿಯ ಜಫಾರಿ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ. ನಾನೇನು ತಪ್ಪು ಮಾಡಿಲ್ಲ, ನಾನು ತಲೆಮರೆಸಿಕೊಂಡಿಲ್ಲ, ಕಾನೂನು ಮೂಲಕ ಎಲ್ಲವನ್ನು ಎದುರಿಸುತ್ತೇನೆ. ಮುಂಬೈ ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ಕೃಪಾಶಂಕರ್ ಸಿಂಗ್ ಹೇಳಿಕೆ. ನಿಷೇಧಿತ ಸಂಘಟನೆಗಳಿಗೆ ಅಕ್ರಮವಾಗಿ ಹಣ ಸಾಗಣೆ ಆರೋಪ. ಹುರಿಯತ್ ನಾಯಕ ಸಯ್ಯದ್ ಅಲಿ ಶಾ ಗಿಲಾನಿ ಸೇರಿದಂತೆ 3 ನ್ಯಾಯಾಂಗ ಬಂಧನ. ದಿಲ್ಲಿ ಕೋರ್ಟ್ ಮಹತ್ವದ ಆದೇಶ. ತಿಹಾರ್ ಜೈಲಿಗೆ ಆರೋಪಿಗಳು. RTI ಕಾರ್ಯಕರ್ತೆ ಶೈಲಾ ಮಸೂದ್ ಹತ್ಯೆ ಹಿನ್ನೆಲೆ ತನಿಖೆ ಚುರುಕುಗೊಳಿಸಿದ ಸಿಬಿಐ. ಆರೋಪಿ ಝೈದ ಫರೋಜ್ ಆಪ್ತೆ ಸಬಾ ಫಾರೂಕಿ ಬಂಧನ. 3 ದಿನ ಸಿಬಿಐ ಕಸ್ಟಡಿಗೆ.
ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಇವತ್ತು ವಿಶಿಷ್ಟವಾಗಿ ಪ್ರಯಾಣ ಬೆಳೆಸಿದ್ರು. ಸಾಮಾನ್ಯ ಭೋಗಿಯಲ್ಲಿ ಸಾಮಾನ್ಯರಂತೆ ಪ್ರಯಾಣ ಬೆಳೆಸುವ ಮೂಲಕ ಅಲ್ಲಿರುವ ರೈಲ್ವೆ ಸಂಚಾರಿಗಳ ಸಮಸ್ಯೆ ಬಗ್ಗೆ ಆಲಿಸಿದ್ರು. ಏನೆಲ್ಲ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಇದೇ ತಿಂಗಳ 14ನೇ ತಾರೀಕು ಕೇಂದ್ರ ರೈಲ್ವೆ ಬಜೆಟ್ ಮಂಡನೆ ಮಾಡ್ತಾರೆ. ಹೀಗಾಗಿ ಬೆಂಗಳೂರು ತುಮಕೂರು ಇಂಟರ್ಸಿಟಿ ರೈಲ್ನಲ್ಲಿ ಸುವರ್ಣ ನ್ಯೂಸ್ನ ಮೆಗಾ ಫೈಟ್ ಕಾರ್ಯಕ್ರಮ ನಡೆಯಿತು. ರೈಲ್ವೆನಲ್ಲಿ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮುನಿಯಪ್ಪನವರು ಮಂದಿ ಜೊತೆ ಮಾತಾಡಿ ಅವರ ಸಮಸ್ಯೆಗಳು ಏನು ಅನ್ನೋದನ್ನ ಚರ್ಚಿಸಿದ್ರು. ಓಕೆ, ಈ ಬಗ್ಗೆ ಫುಲ್ ಡೀಟೇಲ್ಸ್ ನಾಳೆ ಬೆಳಗ್ಗೆ 11:30ಕ್ಕೆ ಪ್ರಸಾರವಾಗುವಂತಹ ಮೆಗಾ ಫೈಟ್ನಲ್ಲಿ ನೀವು ವೀಕ್ಷಿಸಬಹುದು. ಓಕೆ ವೀಕ್ಷಕರೇ, ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರತಿದಿನವೂ ಕೂಡ ಹಲವಾರು ಸುದ್ದಿಗಳನ್ನು ನೀವು ನೋಡ್ತಾ ಇರ್ತೀರಾ. ಆ ಎಲ್ಲ ಸುದ್ದಿಗಳನ್ನು ಸಂಕ್ಷಿಪ್ತವಾಗಿ ರಸವತ್ತಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ಮದು. ಇದು ಇವತ್ತಿನ ಸುವರ್ಣ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.